ದೋಸೆ ಚೆನ್ನಾಗೈತೇನಪ್ಪ? ಚೆನ್ನ ಆತ ಡ್ರೈವರು ಟ್ರಾಲಿ ಇಬ್ಬರಿಗೂ ಸರ್ವಿಸ್ ಕೊಟ್ಟರೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ಸ್ ವಿಡಿಯೋಸ್ ಇದೆ. ಬೆಳಗ್ಗೆ ಟಿಫನ್ ಮಾಡೋಣ ಅಂತ ದೋಸೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ದೋಸೆ ಇಟ್ಟು ಸ್ವಲ್ಪ ದಪ್ಪ ಆಯಿತು ರವೆ, ಹಾಗಾಗಿ ಸ್ವಲ್ಪ ದೋಸೆ ದಪ್ಪ ಬರ್ತಾ ಐತವೆ, ಬೇಜಾರಾಗ್ತಾ ಐತೆ. ನಮ್ಮ ಅಮ್ಮ ಬಿರಿಯಾನಿ ಹಾಕಿರೋದಕ್ಕೆ ಮನೆ ತುಂಬ ಹೊಗೆ ತುಂಬ್ಕೊಂಬಿಟ್ಟೈತಿ, ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ. ದೋಸೆ ಚೆನ್ನಾಗೈತೇನಪ್ಪ? ಚೆನ್ನ ಹಾಂ ಆಮೇಲೆ ರಾಜಣ್ಣ ಕಮಲಂಗ್ ಕೂರಿಸ್ತೀಯಾ? ಹಾಂ ನಿಂಗೆ ಅಷ್ಟೊಂದು ಇಷ್ಟನ ಅವರು? ನಮ್ಮಪ್ಪ ಹಸುಗೆ ಸಬ್ಬೆ ಕಟ್ ಮಾಡ್ತಾ ಐತೆ. ನೀನೇನು ಮಾಡ್ತಿದ್ಯಾಗೋ? ಪಾಪ ಕರುಗೆ ಹುಲ್ಲಾಕ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ, ಬಟ್ ಎದ್ರುಕೊಂತಾ ಇದ್ದಾನೆ ಮುಟ್ಟಕ್ಕೆ. ಸ್ವಲ್ಪ ಹಾಕ್ತೀಯ? ಎರಡು ಒಂದೇ ಸಮಯ ನನಗೆ ಕರುನ ಮುಟ್ಟಕ್ಕೆ ಅಂದರೆ ಭಯ, ಎಲ್ಲಿ ಗುದ್ಬಿಡುತ್ತಪ್ಪ ಅಂತ. ಆದರೂ ಭಯದಲ್ಲೇ ಸ್ವಲ್ಪ ರೂಢಿ ಮಾಡಿಕೊಂಡೆ. ಚಿಚ್ಚಿ ತಿನ್ನಲ್ಲ ಅದು, ಬೂವ ಹುಲ್ ತಿನ್ನೋದು. ಹುಲ್ಲು ಹಾಕು. ನಮ್ಮ ಪಾಪ ಎಲ್ಲದಕ್ಕೂ ಚಿಚ್ಚಿ ಅಂದ್ಬಿಟ್ರೆ ಇನ್ನೇನು ಜಪಾನೇ ಮಾಡಲ್ಲ. ತಿನ್ಸು ಬಾಯಿಗೆ, ತಿನ್ಸು ತಿನ್ಸು ಬಾಯಿಗೆ, ನೋಡಲ್ಲಿ ತಿಂತೈತೆ. ಅಯ್ಯ ತಿಮ್ಮ ಅಂತೆ, ತಿಮ್ಮ. ಇದು ನಮ್ಮನೇಲಿರೋ ಇನ್ನೊಂದು ಕರು. ನೋಡೋಕ್ಕೆ ಮಾತ್ರ ಎರಡು ತುಂಬ ಕ್ಯೂಟಾಗಿ ಮುದ್ದಾಗಿದ್ದಾವೆ, ಆದರೂ ಮುಟ್ಟಕ್ಕೆ ಭಯವಾಗುತ್ತೆ. ಇದು ಮೂತಿ ಕೆಂಪುಗಿದ್ರೆ ಕೋಪ ಜಾಸ್ತಿ ಅಂತೆ ಕಣೆ. ಅದಕ್ಕೆ ಇದು ರ್ಯಾಶ್ ಜಾಸ್ತಿ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇವತ್ತು ಹಾಲು ಕರೀತಾ ಇರೋದು ಹಸುವಿಂದ. ಬಟ್ ತುಂಬಾ ಚೆನ್ನಾಗಿತ್ತು, ಬಟ್ ಬೆರಳೆಲ್ಲ ತುಂಬಾ ನೋಯ್ತಾ ಇತ್ತು. 5 minutes later. ಅಜ್ಜಿ ಅಮ್ಮಗ ಇಬ್ರು ಕರೀತಾರೆ. ಮನು ನಿನಗೆ ನೋಯ್ತಿಲ್ಲೇನೋ ಬೆಳ್ಳು? ಹಾಂ, ನನಗೆ ಬೆಳ್ಳು ನೋಯ್ತೈತಿ, ಬೆಳ್ಳು ನೋಯ್ತೈತಿ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. 2 ಹಸು ಇರೋದ್ರಿಂದ ಇನ್ನೊಂದು ಹಸು ಹಾಲು ಕರಿಬೇಕು ಅಂತ ಒಳಗಿಟ್ಟು ಬರ್ತೀನಿ ಅಂತ ಅಮ್ಮ ಹೋಯ್ತು. ಅಷ್ಟೊತ್ತಿಗೆ ಅವ್ರು ರಶ್ಮಿ ಕರ ಬಿಡಕ್ಕೆ ಹೋದ್ಲು. ಉದ್ದುತ್ತಾ? ಯಾವಾಗ ಗುದ್ಬಿಡ್ತಪ್ಪ ನಿನ್ನ? ಲಾಲ ಕುಡಿತೈತಾ? ಹೊರಟಿದ್ದೀವಿ. ಪಾಪನು ರೆಡಿ ಮಾಡಿಕೊಂಡು ಆಟೋ ಬಂದೈತೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಆಟೋಗೆ ಹೋಗ್ಬೇಕು. ನಮ್ಮ ಅಮ್ಮನ ಅಣಿಕೆರೆಗೆ ಡ್ರಾಪ್ ಮಾಡಕ್ಕೆ ಬರ್ತೀನಿ ಅಂತೈತೆ. ಆಟೋ ಬಂದು ವೆಯ್ಟ್ ಮಾಡ್ತಾ ಇತ್ತು. ಆಮೇಲೆ ನೊಣವಿನಕೆರೆಗೆ ಬಂದು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಬಸ್ಸೇ ಬರಲಿಲ್ಲ. ನನಗಂತೂ ಈ ಬಿಸಿಲಲ್ಲಿ ಲಘುನ ಎತ್ಕೊಂಡು ಅಂದರೆ ಬೇಜಾರಾಗೋಯ್ತು. ಆಮೇಲೆ ತುರುವೇಕೆರೆಗೆ ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ಬಸ್ಸಿಗೆ ವೆಯ್ಟ್ ಮಾಡಿದ್ವಿ. ಕೊನೆಗೆ ಫೈನಲಿ ಬಸ್ ಬಂತು. ಆಮೇಲೆ ಅಲ್ಲಿಂದ ಬೆಂಗಳೂರಿಗೆ ಪ್ರಯಾಣ ಶುರು ಮಾಡಿದ್ವಿ. ಬಸ್ ಇಳಿತಿದ್ದಂಗೆ ಅಮ್ಮು ಬಂದು ವೆಯ್ಟ್ ಮಾಡ್ತಾ ಇತ್ತು. ಆಮೇಲೆ ಅಲ್ಲಿಂದ ಗಾಡೀಲಿ ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ ಆಟ ಸಾಮಾನು ಕೇಳ್ತಾ ಇದ್ದ. ಆಮೇಲೆ ಮನೇಲಿರೋ ಆಟ ಸಾಮಾನೆ ಬ್ಯಾಗಿಗೆ ಹಾಕಿ ಅವ್ರ ಅಪ್ಪ ಅಜ್ಜಿ ತೋರಿಸ್ತಾ ಇತ್ತು. ಅವ್ನು ಯಾವುದು ವಸ್ತು ಇಲ್ವೋ ಆ ವಸ್ತುನೇ ಕೇಳ್ತಾ ಇದ್ದಾನೆ. ನಮಗಂತೂ ಟೆನ್ಷನ್ ಆಗೋಯ್ತು. ಆಮೇಲೆ ಮತ್ತೆ ತುಂಬಾ ರೋಸ್ತಾ ಇದ್ದ. ಅವನು ಸಮಾಧಾನ ಮಾಡೋಕ್ಕಂತೂ ಸಾಕಾಗೋಯ್ತು. ಎಲ್ಲರೂ ಟ್ಯಾಕ್ಟರ್ ಸರ್ವಿಸಿಗೆ ಬಿಟ್ಟರೆ ನಿಮ್ಮ ಅಪ್ಪ ತಲೆನೇ ಸರ್ವಿಸಿಗೆ ಕೊಟ್ಟಾರೆ. ಅಲ್ಲಿ ಟ್ರಾಲಿ ಬರ್ತಿತ್ತಲ್ಲ, ಟ್ರಾಲಿ ಇತ್ತಲ್ಲ, ಆತ ಡ್ರೈವರು ಟ್ರಾಲಿ ಇಬ್ಬರಿಗೂ ಸರ್ವಿಸ್ ಕೊಟ್ಟರೆ. ಅದು ಆತ ಡ್ರೈವರು ಟ್ರಾಲಿ ಇಬ್ಬರಿಗೂ ಸರ್ವಿಸ್ ಕೊಟ್ಟರೆ. ಅದು ಇಂಜನ್ ಆಯಿಲ್ ಆಗೋಯ್ತು, ಲಿಫ್ಟ್ ಎತ್ತದು ಟ್ರಾಲಿದು ಸರ್ವಿಸ್ ಕೊಟ್ಟರೆ ತುಂಬ್ಸಕ್ಕೆ. ತಲೆನ ಜಾಸ್ತಿ ಅಲ್ಲ ಜಾಸ್ತಿ ಹೊಡಿತಾನಂತ ಕೊಟ್ಟರೆ. ತಲೆ ಸರ್ವಿಸಿಗೆ ಕೊಟ್ಟದಂತೆ ನಿಮ್ಮ ಅಪ್ಪ.
ಅಗು ಯಾಕೋ ತುಂಬ ರಚ್ಚೆ ಹಿಡಿತಾ ಇದ್ದ ಇವತ್ತು. ಅವನಂತೂ ಆಟ ಸಾಮಾನೆಲ್ಲ ತೆಗೆದು ಅವ್ರ ಅಪ್ಪಾಜಿ ಆಟ ಆಡಿಸ್ತಾ ಇತ್ತು ಸಮಾಧಾನ. 5 ಡೇಸಿಂದ ಮಿಸ್ ಮಾಡ್ಕೊಂಡಿತ್ತಲ್ಲ, ಹಾಗಾಗಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿತ್ತು. ನೈಟಿಗೆ ನನಗೆ ತುಂಬ ಟಯರ್ಡ್ ಆಗಿದ್ದಕ್ಕೆ ಏನು ಮಾಡೋಣ ಅಂತ ಕನ್ಫ್ಯೂಷನಲ್ಲಿ ಮೂಲಂಗಿ ಸಾಂಬಾರು ಮಾಡಿ ರೈಸ್ ಮಾಡಿಟ್ಟೆ. ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋದಕ್ಕೆ ಟೈಮೇ ಆಗೋಯಿತು. ತುಂಬಾ ತಲೆನೋಯ್ತಾಯಿತ್ತು. ಅಷ್ಟೊತ್ತಿಗೆ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಅಪ್ಪ ಮಗ ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು. ಅಗುಗಂತೂ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ DJ ಡ್ಯಾನ್ಸ್ ಮ್ಯೂಸಿಕ್ ಹಾಕೋದ್ರಂದರೆ ತುಂಬಾ ಇಷ್ಟ. ನೋಡಿದ್ರಲ್ಲ ಈ ವಿಡಿಯೋನ, ಬೆಳಗಿಂದ ಸಂಜೆವರೆಗೂ ಬ್ಲಾಗ್ಸ್ ಇದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಎಲ್ಲರೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಬಾಯ್.